ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ದಿನ ಇಂದು. ಅದೇ ನಮ್ಮ NS ಪಬ್ಲಿಕ್ ಶಾಲಾ ವಾರ್ಷಿಕೋತ್ಸವದ ದಿನಾಚರಣೆ. ನಾವು ನಿಮ್ಮ ಉಮಾ ಮತ್ತು ರಶ್ಮಿ, ಶಿಕ್ಷಕಿಯರು, NS ಪಬ್ಲಿಕ್ ಶಾಲೆ. ಇಂದಿನ ಈವೆಂಟಿಗೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನಿಮ್ಮೆಲ್ಲರಲ್ಲೂ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಸುಂದರ ಸಮಾರಂಭವನ್ನು ನಮ್ಮ ಶಾಲೆಯ ಧ್ವಜಾರೋಹಣ ಮಾಡುವ ಮೂಲಕ ಆರಂಭಿಸೋಣ. ಆದ್ದರಿಂದ ಎಲ್ಲರೂ ಸಭಾಂಗಣದ ಹೊರಗೆ ಸಿದ್ಧಪಡಿಸಿರುವ ಧ್ವಜದ ಕಡೆ ನಡೆಯೋಣ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ NR ನಾಗರಾಜ್ ಸರ್ ಹಾಗೂ ಪ್ರದೀಪ್ ಸರ್ ಹಾಗೂ ನಮ್ಮ ಕ್ಲಸ್ಟರ್ನ CRP ಮೇಡಮ್ ಆಗಿರ್ತಕ್ಕಂಥ ಚೆನ್ನಮ್ಮ ಮೇಡಮ್ ಹಾಗೂ ನಮ್ಮ ಶಾಲೆಯ ಸಂಸ್ಥಾಪಕ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಿಂಗಪ್ಪ ಸರ್ ಹಾಗೂ ಕಲ್ಯಾಣ್ ಸರ್ ಅವರು ನಡೆಸಿಕೊಡಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ನಮ್ಮ ಸುಂದರ ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ನೀಡುವ ಸಮಯ. ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ಸಹ ವೇದಿಕೆ ಮೇಲೆ ಬಂದ್ಬಿಟ್ಟು ಜ್ಯೋತಿ ಗೀತೆ ಆಡಬೇಕಾಗಿ ವಿನಂತಿ. ಜ್ಞಾನಪೂರ್ಣ ಜಗಂ ಜ್ಯೋತಿ
ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜ್ಯೋತಿ ಬೆಳಗಿರಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಓಂ ಶಾಂತಿ ಶಾಂತಿ ಶಾಂತಿ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ನಡೆಸಿಕೊಂಡಂತಹ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಗಣೇಶನಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಹರಿಹರ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಹರಿಹರೇಶ್ವರನ ಪಾದಾರವಿಂದಗಳಿಗೆ ನಮಿಸಿ ನಮ್ಮ ಶಾಲೆಯಲ್ಲಿ ನೆಲೆಸಿರುವ ಭಗವಾನ್ ಶ್ರೀ ಬಸವಣ್ಣನ ಚರಣ ಕಮಲಗಳಿಗೆ ಶ್ರದ್ಧಾ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಸೇರಿರುವ ಸರ್ವರಿಗೂ ಶುಭ ಸಂಜೆಯನ್ನು ಕೋರುತ್ತಿದ್ದೇವೆ. ಪ್ರಕೃತಿ ಮಡಿಲಿನಲ್ಲಿರುವ ನಮ್ಮ ಸಂಸ್ಥೆಯಲ್ಲಿ ಈ ದಿನ ಒಂದು ವಿಶೇಷವಾದ ದಿನ. ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಾರ್ಷಿಕೋತ್ಸವದ ದಿನ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಈ ಕಾರ್ಯಕ್ರಮ ಶುಭವಾಗಲೆಂದು ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಅನಿತಾರವರು. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿಪನೆ ಸುಜನರ ಪೋರೆವನೆ, ಗಜವದನ ಬೇಡುವೆ ಗೌರಿ ತನಯ. ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ, ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನಯ. ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದೀಪನೆ ಆದರದಿಂದಲೀ, ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದೀಪನೆ ಆದರದಿಂದಲೀ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನೆ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ವರದಯ ಮಾಡೋ, ನಿರುತ ನೆನೆಯುವಂತೆ ವರದಯ ಮಾಡೋ, ಗಜವದನ ಬೇಡುವೆ ಗೌ
ಗೌರಿ ತನಯ. ಓಂ ನಮಃ ಶಿವಾಯ. ಇಂದ ಪ್ರಾರ್ಥನಾ ಗೀತೆಯನ್ನು ಆಡಿದ ನಮ್ಮ ಶಾಲೆಯ ಸಹ ಶಿಕ್ಷಕಿ ಅನಿತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಲು ಮೊಸರಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಂದ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ. ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಉಪಸ್ಥಿತ ಗಣ್ಯರನ್ನು ಸ್ವಾಗತಿಸಲು ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಸುಮಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ಉತ್ಸವಗಳಲ್ಲಿ ಉತ್ಸವ ನಮ್ಮ ಶಾಲೆಯ ಎನ್ನೋತ್ಸವ ಎಂದು ಹೇಳಲು ಇಷ್ಟಪಡುತ್ತೇನೆ. ಪ್ರಪಂಚದಲ್ಲಿ 100 ವೃತ್ತಿಗಳು ಇದ್ದರೂ ಅವರೆಲ್ಲರನ್ನೂ ತಯಾರಿಸುವ ವೃತ್ತಿ ಎಂದರೆ ಈ ಶಿಕ್ಷಕ ವೃತ್ತಿ. ನಮಗೆ ಮಾದರಿಯಾಗಿ ಮತ್ತು ಸ್ಫೂರ್ತಿಯಾಗಿ ನೀಡುವ ನಮ್ಮ ಶಾಲಾ ಪ್ರಾಂಶುಪಾಲರಾದ ಕಲ್ಯಾಣ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ನಿಮಗೆ ತಿಳಿದಿರುತ್ತದೆ, ಆದರೆ ನಿಮ್ಮ ಬಳಿ ಎಷ್ಟು ಸಮಯವಿದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ನಮ್ಮ ಶಾಲೆಯ ಮತ್ತೋರ್ವ ಮುಖ್ಯ ಅತಿಥಿಯಾದ ಹಾಗೂ ಆಡು ಭಾಷೆಗಳಲ್ಲದೆ ಸಂಸ್ಕೃತ ಭಾಷೆಯನ್ನು ಕಲಿಸಲು ಆಸಕ್ತರಾದ ಹಾಗೂ ತಮ್ಮಲ್ಲಿರುವ ಆಸಕ್ತಿಯಿಂದ ನಮ್ಮ ಮಕ್ಕಳಿಗೆ ಮತ್ತು ಗುರುಗಳಿಗೆ ಗುರುಗಳಾಗಿ ದಾರಿ ಎರೆಯುವ RSS ಕಾರ್ಯಕರ್ತರಾದ ಶ್ರೀಯುತ ಪ್ರದೀಪ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ಶಾಲಾ ಆಡಳಿತ ಸಂಸ್ಥಾಪಕರಾದ ಶ್ರೀಯುತ ರಾಮಲಿಂಗ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಹಾಗೆ ಶಿಕ್ಷಕರಿಲ್ಲದಿದ್ದರೆ ಎಲ್ಲ ವೃತ್ತಿಗಳು ಆಗುವುದು ಸಾಧ್ಯವೇ ಇಲ್ಲ. ಸೊ ಈ ರೀತಿ ನಾವು ಶಿಕ್ಷಕರಲ್ಲದೆ ಬೇರೆ ಎಲ್ಲ ವಿಷಯಗಳಲ್ಲಿ ಪರಿಣಿತರಾದ ನಾಗರಾಜ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಬೆಳ್ಳುಡಿ ಕ್ಲಸ್ಟರ್ ವತಿಯಲ್ಲಿ ಹೊಸದಾಗಿ ಬಂದಿರುವ ಶಿಕ್ಷಣದ ಸಂಪನ್ಮೂಲ ಅಧಿಕಾರಿಯಾದ ಶ್ರೀಮತಿ ಚೆನ್ನಮ್ಮ ತಡ್ಕಲ್ರವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಹರಿಹರ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ವೀಣಾ ಕೊಳೆಕರ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಮುದ್ದಿನ ಮಕ್ಕಳು ಹಾಗೂ ಪೋಷಕರು ಮತ್ತು ನನ್ನ ಸಹ ಶಿಕ್ಷಕರಿಗೆ ಈ ಸಮಾರಂಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಅಲಂಕರಿಸಿದ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ,
ಎಲ್ಲರಿಗೂ ನನ್ನ ನಮಸ್ಕಾರ ಎಂದು ಹೇಳುವ ಮೂಲಕ ಗಣ್ಯರನ್ನು ಸ್ವಾಗತಿಸಿದ ಶ್ರೀಮತಿ ಸುಮಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂದಿನದಾಗಿ ವಂದನಾ ಕಾರ್ಯಕ್ರಮ. ಪ್ರಥಮವಾಗಿ ಅತಿಥಿಗಳಿಗೆ ಈ ಶಾಲೆಯ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಕಲ್ಯಾಣ್ ಸರ್ ಅವರು ಅತಿಥಿಗಳಿಗೆ ಗೌರವ ಸಲ್ಲಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಕಲ್ಯಾಣ್ ಸರ್ ಅವರಲ್ಲಿ ವಿನಂತಿ. ಮುಂದಿನದಾಗಿ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನದಾಗಿ ನಮ್ಮ ಶಾಲೆಯ ಕ್ಲಸ್ಟರ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮ ತಡಕ್ನಳ್ಳಿ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಟ್ರಸ್ಟಿಯಾಗಿರ್ತಕ್ಕಂಥ ರಾಧಿಕಾ ಮೇಡಮ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನದಾಗಿ ನಮ್ಮ ಹರಿಹರ ನ್ಯಾಯಾಧೀಶರಿಗೆ ಈಗ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಬೆಂಬಲಿಗರಾಗಿ ನಿಂತು ಈ ಕಾರ್ಯಕ್ರಮಕ್ಕೆ ಕಿರುಕಾಣಿಕೆಯನ್ನು ನೀಡುವ ಮೂಲಕ ನಮ್ಮ ಶಾಲಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಶ್ರೀಯುತ ಚಂದ್ರಪ್ಪ ಆಚಾರ್, ನಿವೃತ್ತ ತಹಶೀಲ್ದಾರರು, ಹರಪನಹಳ್ಳಿ, ಇವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಚಂದ್ರಪ್ಪ ಆಚಾರ್ ಸರ್. ನಂತರ ಶ್ರೀಯುತ ದೊಡ್ಡಮಲ್ಕಪ್ಪ BM ಶಾಗಲೆ, ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಂತರ ಶ್ರೀಯುತ CP ವೀರಣ್ಣನವರು ನಂದಿಗುಡಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ. ನಂತರ ಅಶೋಕ್ ಸರ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ. ಶ್ರೀಯುತ ಸಿದ್ದಪ್ಪನವರು ಕೂಡ ಹರಿಹರ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ. ನಂತರ ರಾಮಣ್ಣ ಕೋಡಿಯಾಲ ಹೊಸಪೇಟೆ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಂತರ ನಾಗರಾಜ್ ದೊಗ್ಗಳ್ಳಿ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಿಳ್ಳೆಪ್ಪ ಭೀಮ್ನಗರ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂಥ ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
BM ಶಾಗಲೆ ಇವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಂತರ ಶ್ರೀಯುತ CP ವೀರಣ್ಣನವರು ನಂದಿಗುಡಿ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇವರ ತಂದೆ ತಾಯಿಯ ಹೆಸರಿನಲ್ಲಿ ಕಿರುಕಾಣಿಕೆಯನ್ನು ಶಾಲೆಗೆ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಮತ್ತೋರ್ವರ ಬೆಂಬಲಿಗರಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಶ್ರೀಯುತ ಅಶೋಕ್ ಸರ್ ಅವರು ವೇದಿಕೆಗೆ ಆಗಮನಿಸಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ. ಕಾರ್ಯಕ್ರಮದ ಯಶಸ್ಸಿಗೆ ಮತ್ತೋರ್ವ ಮುಖವಾಗಿ ನಿಂತು ಬೆಂಬಲಿಗರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮುಂದಿನದಾಗಿ ಗುರುವಂದನಾ ಕಾರ್ಯಕ್ರಮ. ದಯವಿಟ್ಟು ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರಿಗೆ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಟ್ರಸ್ಟಿ ಆಗಿರ್ತಕ್ಕಂಥ ಶ್ರೀಮತಿ ರಾಧಿಕಾ ಮೇಡಮ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಗೆದ್ದರೆ ಸಂತೋಷ, ಸೋತರೆ ಅನುಭವ ಸಿಗುತ್ತದೆ ಎಂದು ಪ್ರತಿ ಕೆಲಸದಲ್ಲೂ ನಮಗೆ ಸ್ಫೂರ್ತಿಯನ್ನು ಕೊಡುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಲಕ್ಷ್ಮೀ ತೇಲ್ಕರ್ ಮೇರವರವರಿಗೆ ನನ್ನ ವಂದನೆಗಳನ್ನು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ
ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಸಹಾಯಕಿಯರಾದ ರೇಣುಕಾ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ರಾಧಿಕಾ ಮೇಡಮ್ ಅವರಿಗೆ ಅಭೂತಪೂರ್ವ ಸನ್ಮಾನ ಕಾರ್ಯಕ್ರಮ ಎಲ್ಲ ವಾಹನ ಚಾಲಕರು ಹಾಗೂ ಶಿಕ್ಷಕಿಯರ ಕಡೆಯಿಂದ. ಎಲ್ಲ ಪೋಷಕರು ಸಹ ನಮ್ಮ ಶಾಲೆಯ ಸಂಸ್ಥಾಪಕರಿಗೆ ಚಪ್ಪಾಳೆಯ ಮೂಲಕ
ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೇವಲ 7-8 ಸಾವಿರಕ್ಕೆ ಯಾರೂ ಸಹ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಓಪನ್ ಮಾಡಲ್ಲ. ಆದರೆ ನಮ್ಮ ಸಂಸ್ಥಾಪಕರಾದಂಥ ಶ್ರೀಯುತ ಕಲ್ಯಾಣ್ ಸರ್ ಅವರು ಎಲ್ಲ ಬಡ ಮಕ್ಕಳಿಗೂ ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ವಿದ್ಯಾದಾನೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಸಾಧನೆಯನ್ನು ನಾವು ಪ್ರತಿದಿನ ಸ್ಮರಿಸಿಕೊಳ್ಬೇಕು. ಅಂತಹ ಸ್ಮರಣಿಕೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ನಮ್ಮ ಶಾಲೆಯ ಎಲ್ಲ ವಾಹನ ಚಾಲಕ ವೃಂದದವರಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯರೆಲ್ಲರಿಗೂ ಧನ್ಯವಾದಗಳು. ಮುಂದಿನದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ NH ನಾಗರಾಜ್ ಸರ್ ಅವರು ನಮ್ಮ ಶಾಲೆಯನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. NS ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಸಾರಥಿಗಳು ಆದ ಮಹಾಲಿಂಗೇಶ್ ಮತ್ತು ಅವರ ಪುತ್ರ ಕಲ್ಯಾಣ್ ಕುಮಾರ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಆಮಂತ್ರಿತ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯಿಂದ ಕೊಡುಗೆ ನೀಡಿರುವ ಎಲ್ಲ ಗೆಳೆಯರೇ, ಪೋಷಕರೇ, ವರ್ಣರಂಜಿತವಾದ ವೇಷಗಳನ್ನು ಧರಿಸಿ ಬಂದಿರುವ ನನ್ನ ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಉತ್ಸವ ಮತ್ತು ಉತ್ಸಾಹ ಬಹಳ ಹತ್ತಿರ ಇದೆ ನೋಡಿ. ಉತ್ಸವದ ವಾತಾವರಣ ಪಾವನವಾಗೋದು ಉತ್ಸಾಹದಿಂದ. ಆ ಉತ್ಸಾಹದ ವಾತಾವರಣದಲ್ಲಿ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ನಾನು ಹೇಳೋದಕ್ಕೆ ಅಪೇಕ್ಷಿಸ್ತೇನೆ. ಪಾಠ ಅಂದ ಕೂಡಲೇ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ನೆನಪಾಗೋದು ಶಾಲೆ. ಆದರೆ ಪ್ರಶ್ನೆ ಕೇಳುವ ಪ್ರವೃತ್ತಿ ಯಾವಾಗ ಬರುತ್ತೋ ಆವಾಗಲೇ ಕಲಿಕೆ ಪ್ರಾರಂಭ ಆಗುತ್ತೆ. ಮಕ್ಕಳು ಅಧ್ಯಾಪಕರನ್ನು ಪ್ರಶ್ನೆ ಕೇಳುವ ಮೊದಲೇ ಪೋಷಕರನ್ನು ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಕಲಿಕೆ ಪ್ರಾರಂಭವಾಗೋದು ಶಾಲೆಯಲ್ಲಿ ಅಲ್ಲ, ಮನೆಯಲ್ಲಿ. ಆಗ ಪೋಷಕರಿಗೆ ಕೆಲವೊಮ್ಮೆ ಇರಿಸು ಮುರುಸು ಆಗೋದುಂಟು. ಪೋಷಕರಿಗೆ ಗೊತ್ತಿಲ್ಲದ ಪ್ರಶ್ನೆಗಳನ್ನು ಮಕ್ಕಳು ಕೇಳ್ತಾರೆ. ಆವಾಗ ದಯಮಾಡಿ ನೀವು ಗೊತ್ತಿಲ್ಲ ಅಂತ ಹೇಳಬೇಡಿ, ಶಾಲೆಗೆ ಹೋಗು, ಅಲ್ಲಿ ಕಲಿಸ್ತಾರೆ, ಆಗ ಗೊತ್ತಾಗುತ್ತೆ ಅಂತ ಹೇಳಿದರೆ ಶಾಲೆಗೆ ಹೋಗೋದಕ್ಕೆ ಆ ಮಕ್ಕಳ ಪ್ರಶ್ನೆಗಳೇ ಪ್ರೇರಣೆ ಆಗುತ್ತೆ. ಪ್ರಶ್ನೆ ಕೇಳುವುದನ್ನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಮಕ್ಕಳಲ್ಲಿದೆ, ಅದನ್ನು ಉಳಿಸ್ಕೋಬೇಕಾಗಿದೆ. ಆ ಉಳಿಸೋದಕ್ಕೆ ಮೊದಲು ಕೊಡುಗೆ ಕೊಡಬೇಕಾದವರು ಅಧ್ಯಾಪಕರಲ್ಲ, ಪೋಷಕರು ಅನ್ನೋದನ್ನು ಮರಿಬಾರ್ದು. ಆಮೇಲೆ ಶಾಲೆಗೆ ಹೋಗಿ ಆ ಮಕ್ಕಳು ಕಲ್ತ್ಕೋಬೇಕಾದ್ರೆ ನಾವು ಅಂದ್ಕೊಂಡಿರೋ ಹಾಗೆ ವಾಕ್ಯಗಳನ್ನು ನಾವು ಮಕ್ಕಳಿಗೆ ಕಲಿಸೋದಿಲ್ಲ. ಅವರ ಅನುಭವವನ್ನು ಆಧರಿಸಿ ಅನುಭವವನ್ನು ವಿವರಿಸುವ ಕೆಲಸವನ್ನು ಎಲ್ಲ ಅಧ್ಯಾಪಕರು ಮಾಡಬೇಕಾಗುತ್ತೆ. ಅದಕ್ಕೆ ಮಕ್ಕಳಿಗೆ ವಿಶೇಷವಾಗಿ ಅನುಭವ ಬೇಕು. ಆದರೆ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ನೀನೇನೂ ಕೆಲಸ ಮಾಡಬೇಡ, ಮನೇಲಿ ಓದ್ಕೊಳ್ತಾ ಇರು ಅಂತ ಹೇಳ್ತೀವಿ. ಓದಿದರೆ ಶಬ್ದಗಳು ಬರುತ್ತೆ, ಅನುಭವ ಬರೋಲ್ಲ. ಆದ್ದರಿಂದ ಮಕ್ಕಳಿಗೆ ಅನುಭವವನ್ನು ಕಲಿಸಿ ನೀವು ಶಾಲೆಗೆ ಕಳಿಸಿದರೆ ಆಗ ಅಧ್ಯಾಪಕರು ಪಾಠ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಾಗತ್ತೆ ಅನ್ನುವ ದೃಷ್ಟಿಯಿಂದಲೂ ಕೂಡ ಮನೆ ಶಾಲೆನೇ. ಅದಕ್ಕೆ ಕೈಲಾಸಮ್ಮ ಅವರು ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಹೇಳಿದ್ದು. ಇನ್ನೂ ಒಂದು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅನ್ನುವಂಥ ಮಾತು ಇದೆ. ಇನ್ನು ಮಕ್ಕಳಿಗೆ ನಾವು ಪೋಷಕರಾಗಿ ಏನು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ 2 ಸಾಲಲ್ಲಿ ಹೇಳ್ತೀನಿ. ಜಾಸ್ತಿ ನಿಮ್ಮ ಸಮಯವನ್ನು ನಾನು ತಗೊಳ್ಳೋಕೆ ಇಷ್ಟಪಡಲ್ಲ. ಮಕ್ಕಳಿಗೆ ಶಾಲೆಯಲ್ಲಿ ಅಧ್ಯಾಪಕರು ಹೇಳಿ ಕಳಿಸಿದ ಪಾಠವನ್ನು ಮನೆಯಲ್ಲಿ ಆ ಮಕ್ಕಳು ಕಲ್ತ್ಕೋತಾ ಇದ್ದಾರೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಅಧ್ಯಾಪಕರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಆಸ್ಪತ್ರೆಗೆ ಹೋದರೆ ಒಬ್ಬರು ಡಾಕ್ಟ್ರ್ ಇರ್ತಾರೆ, ಅನೇಕ ಜನ ನರ್ಸ್ಗಳಿರ್ತಾರೆ, ಅನೇಕ ಜನ ಆಯಾಗಳಿರ್ತಾರೆ. ಆ ಡಾಕ್ಟ್ರು ಕೊಟ್ಟ ಔಷಧಿನ ಸಕಾಲಕ್ಕೆ ಕೊಟ್ಟು ಪಥ್ಯ ಇರೋ ಹಾಗೆ ಊಟ ಹಾಕಿ ನೋಡ್ಕೊಳ್ಳೋರು ಡಾಕ್ಟ್ರಲ್ಲ, ಯಾರು? ನರ್ಸ್ಗಳು ಮತ್ತು ಆಯಾಗಳು. ಹಾಗೆ ಮೇಷ್ಟ್ರು ಅನ್ನೋದನ್ನು ಡಾಕ್ಟ್ರು ಅಂತ ನೀವು ಅಂದ್ಕೊಂಡ್ರೆ ಮಕ್ಕಳು ಮುಂದೆ ಬರೋದು ಡಾಕ್ಟ್ರಿಂದ ಒಬ್ಬರಿಂದ ಅಲ್ಲ, ನರ್ಸ್ಗಳು ಮುಖ್ಯ, ಆಯಾಗಳು ಮುಖ್ಯ. ಆದ್ದರಿಂದ ತಾವು ಆ ಅಧ್ಯಾಪಕರು ಏನು ಹೇಳಿ ಕಳಿಸಿರ್ತಾರೋ ಅದನ್ನು ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡೋ ಹಾಗೆ ಮಾಡುವ ಕೆಲಸ ನೀವು ಮಾಡದೇ ಹೋದರೆ NS ಪಬ್ಲಿಕ್ ಶಾಲೆಗೆ ಕೀರ್ತಿ ಖಂಡಿತ ಬರೋದಿಲ್ಲ.
ಈ ಕಾರ್ಯಕ್ರಮದಲ್ಲಿ ನೀವು ಹೇಗೆ ಭಾಗವಹಿಸಿದ್ದೀರೋ ಹಾಗೆ ಪಾಠದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಈ ಕಾರ್ಯಕ್ರಮವನ್ನು ಕೆಲವರು ಪಠ್ಯೇತರ ಚಟುವಟಿಕೆ ಅಂತ ಕರೀತಾರೆ. ನಾನು ಹಾಗೆ ಕರೆಯೋದೇ ಇಲ್ಲ. ಇದು ಪಠ್ಯ ಪೂರಕ ಚಟುವಟಿಕೆ. ಯಾಕೆ ಅಂದರೆ ಒಂದು ಮಗು ನಂಗೆ ಕಾಗದ ಬರೆದಿತ್ತು, ವರ್ಷವಿಡೀ ಮೇಷ್ಟ್ರು ಹೇಳಿದ್ದನ್ನು ಕೇಳ್ತೀವಿ, ನಾವು ಹೇಳಿದ್ದನ್ನು ಮೇಷ್ಟ್ರು ಒಂದು ದಿವಸನೂ ಕೇಳಲ್ವಲ್ಲ. ವರ್ಷವಿಡೀ ನಮ್ಮ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತೀವಿ, ನಾವು ಹೇಳಿದ್ದನ್ನು ಯಾವಾಗ ಕೇಳಬೇಕು ಅವರು ಅಂತ. ಈಗ ನೀವು ಮಕ್ಕಳು ಹೇಳೋದನ್ನು ಕೇಳಕ್ಕೆ ಬಂದಿದ್ದೀರ ಅಲ್ವಾ? ಹಾಗೇನೆ ಈ ಪಠ್ಯಪೂರಕ ಚಟುವಟಿಕೆ ಯಾವ ರೀತಿಯ ಉತ್ಸಾಹ ತುಂಬ್ತಾ ಇದ್ದೀರೋ ನೀವು, ಹಾಗೆ ಮಕ್ಕಳಿಗೆ ಏನಾಗಬೇಕಾಗಿದೆ ಅಂದರೆ ಮನೆಯಲ್ಲಿ ಪಾಠಕ್ಕೆ ಪೂರಕವಾಗಿ ಮಾಹಿತಿ ಕೊಡುವುದರ ಜೊತೆಗೆ ಇನ್ನೂ ಒಂದು ಅಂಶ ಮಾಡಬೇಕಾಗಿದೆ. ಮಕ್ಕಳನ್ನೇ ಪ್ರಶ್ನೆ ಕೇಳ್ಬೋದು. ಬೆಂಕಿ ಕಡ್ಡಿ ಗೀರಿದಾಗ 2 ಥರ ಶಬ್ದ ಆಗುತ್ತೆ. ನೀವು ಯಾರು ನೋಡಿಲ್ದಿದ್ರೆ ಬೆಂಕಿ ಕಡ್ಡಿ ಗೀರು ನೋಡಿ, 2 ಥರ ಶಬ್ದ ಆಗುತ್ತೆ. ದೀಪ ಹಚ್ಚೋಕ್ಕೆ ಮುಂಚೆ ಬೆಂಕಿ ಕಡ್ಡಿನ ಹೀಗಿಟ್ಕೊಳ್ಳೋದಿಲ್ಲ, ಹೀಗಿಟ್ಕೋತೀವಿ. ಇಂಥ ಸಂಗತಿಗಳಲ್ಲೂ ವಿಜ್ಞಾನ ಇದೆ. ಅದನ್ನು ಮಕ್ಕಳೇ ಹೇಳಬಲ್ಲವರಾಗಿರ್ತಾರೆ. ಹಾಗಾಗಿ ಕಲಿಕೆ ಪ್ರಾರಂಭವಾಗುವುದು ಮನೆಯಲ್ಲಿ, ಅನುಭವ ಅರ್ಥ ಆಗೋದು ಶಾಲೆಯಲ್ಲಿ, ಅರ್ಥ ಆದ ಅನುಭವನ ಮತ್ತೆ ಪರಿಪಕ್ವವಾಗೋದು ಮನೆಯಲ್ಲಿ. ಈ ದೃಷ್ಟಿಯಿಂದ ಪೋಷಕರ ಜವಾಬ್ದಾರಿ ಏನಿದೆ ಅಂದರೆ ಶಾಲೆಗೆ ಕಳಿಸಿದ ಮೇಲೂ ಮಕ್ಕಳಿಗೆ ಒಂದು ಕಲಿಕೆಯ ಕಡೆಗೆ ಮತ್ತೆ ಮತ್ತೆ ದೂಡಬೇಕಾದ ಅಗತ್ಯ ಇದೆ. ದೂಡುವುದು ಅಂತ ಕರೆಯೋದಿಲ್ಲ, ಕರೆದೊಯ್ಯೋದು ಅಂತ ಹೇಳೋಣ. ಇನ್ನು ಕೊನೆಯದಾಗಿ ಶಾಲೆಯಲ್ಲಿ ಅನೇಕ ಸಂಗತಿಗಳನ್ನ ಹೇಳ್ಕೊಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬೇರೆ ಸ್ನೇಹಿತರ ಜೊತೆಲಿ ಬೆರೆಯೋದು ಹೇಗೆ, ಅದನ್ನು ಸಾಮಾಜೀಕರಣ ಅಂತಾರೆ. ಅದನ್ನು ಶಾಲೆಯಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಹಾಗೆಯೇ ನಮ್ಮ ಮನೆಯಲ್ಲಿ ಪರಂಪರಾಗತವಾಗಿ ಬಂದಿರುವಂಥ ಕೆಲವು ಅಭ್ಯಾಸಗಳಿರುತ್ತೆ, ಅದನ್ನು ಶಾಲೆಯಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಹಾಗಾಗಿ ಶಾಲೆ ಅಂದ್ರೇನು? ಶಾಲೆ ಅಂದರೆ ಕಲಿಕೆ, ಅಂಕ, ಮಾರ್ಕ್ಸು, ರ್ಯಾಂಕು, ಕೆಲಸ, ಇವೆಲ್ಲ ಬರೀ ಸ್ಪರ್ಧೆಗಳು. ಆದರೆ ಈ ಸ್ಪರ್ಧೆಯ ಜೊತೆಗೆ ಮಗುವಿಗೆ ಇನ್ನೊಂದು ಗುಣ ಬರಬೇಕಾದ ಅಗತ್ಯ ಇದೆ. ಆ ಗುಣ ಏನಪ್ಪ ಅಂದರೆ ಸಹಕಾರ ಗುಣ. ಸಹಕಾರ ಗುಣವನ್ನು ಶಾಲೆಯಲ್ಲೂ ಹೇಳ್ಕೊಡ್ತಾರೆ, ಆದರೆ ಮನೇಲಿ ಹೇಳ್ಕೊಡೋದು ತುಂಬ ಸುಲಭ, ಶಾಲೆಗಿಂತ ಸುಲಭ. ಆದ್ದರಿಂದ ಸಹಕಾರವನ್ನು ಹೇಳ್ಕೊಡೋವಂಥ ಒಂದು ವಾತಾವರಣ ಇದೆಯಲ್ಲ, ಅಂದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪೈಪೋಟಿ ಮಾಡಬೇಡಿ, ಅವರಿಗೆ ಬರದೇ ಇದ್ದದ್ದು ನೀವು ಹೇಳ್ಕೊಡಿ, ನೀವು ಬರದೇ ಇರೋದನ್ನ ಅವರು ಹೇಳ್ಕೊಡ್ತಾರೆ ಅಂತ ಕಲಿಕೆಯ ವಿನಿಮಯ ಮಾಡಿಕೊಳ್ಳುವುದನ್ನು ಅಧ್ಯಾಪಕರು ಹೇಳಿದರೂ ಕೂಡ ಅದಕ್ಕೆ ಪೋಷಕರ ಬೆಂಬಲ ಅಗತ್ಯ ಆಗುತ್ತೆ. ಇನ್ನೊಂದು ದಿವಸ ನಾನು ಬಂದು ನನಗೆ 3 ಗಂಟೆ ಉಪನ್ಯಾಸ ಇದೆ ಪೋಷಕರ ಜವಾಬ್ದಾರಿ ಬಗ್ಗೆ, ಅವಾಗ ಮಾಡ್ತೀನಿ. ಇವತ್ತು ಸಾಂಕೇತಿಕವಾಗಿ 3 ಅಂಶ. ಒಂದು, ಕಲಿಕೆಯನ್ನು ಪ್ರಾರಂಭ ಮಾಡೋರು ಪೋಷಕರು, ಆಮೇಲೆ ಕಲಿಕೆಯನ್ನು ಅರ್ಥೈಸೋರು ಶಾಲೆ, ಅರ್ಥ ಮಾಡ್ಕೊಂಡಿದ್ದನ್ನು ಖಾತರಿ ಮಾಡ್ಕೊಳ್ಳೋದು, ಖಾಯಂ ಮಾಡ್ಕೊಳ್ಳೋದು ಮನೆ. ಹೀಗಾಗಿ ಮನೆಯ ಪಾತ್ರ ಇದೆ. ಕಲಿಕೆ ಮಾಡುವಾಗ ಅಧ್ಯಾಪಕರ ಮೇಲೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಆ ಕೆಲಸ ಆಗೋದಿಲ್ಲ. ಅಧ್ಯಾಪಕರ ಜೊತೆಗೆ ಪೋಷಕರು ಕೂಡ ಸೇರ್ಕೋಬೇಕಾಗುತ್ತೆ. ಒಂದು ಕೈಲಾಸಂ ನಗೆಹನಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕೈಲಾಸಂ ಅವ್ರು ಹೇಳ್ತಿದ್ರು, ದಾರಿಲಿ ಹೋಗ್ತಾ ಇದ್ರಂತೆ, ಅವ್ರ ಮನೇಲಿ ಯಾರಿಗೋ ಅನಾರೋಗ್ಯ ಆಗಿತ್ತು. ಅನಾರೋಗ್ಯ ಆದರೆ ಏನಾಯಿತು? ಯಾಕಪ್ಪ ಏನು ಅನಾರೋಗ್ಯ ಅಂತ ಕೇಳಿದ್ರು. ಹೀಗೇನೋ ಕಾಯಿಲೆ ಅಂದರು. ವೈದ್ಯರಿಗೆ ತೋರ್ಸೋಕ್ಕಿಲ್ವೇ ಅಂತಂದರು. ನಾವು ವೈದ್ಯರಿಗೆ ತೋರಿಸಲ್ಲ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಂದರು. ಮಾರನೇ ದಿವಸ ಅಲ್ಲಿ ಬಂದಾಗ ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಕೈಲಾಸಂ ಈಗಲಾರು ಎಬ್ಬಿಸ್ತಾ ಎಚ್ಚರಿಕೆ ಕೊಡೋಣ ಅಂತಂದ್ಬಿಟ್ಟು ಹೇಳಿದರು, ಏನಪ್ಪ ನಾ ಡಾಕ್ಟ್ರಿಗೆ ತೋರಿಸಿದ್ದೆ, ತೋರಿಸ್ಲಿಲ್ಲ, ಅವ್ರು ತೀರ್ಕೊಂಡ್ಬಿಟ್ರು ಅಂತ. ಅದಕ್ಕೆ ಮನೆಯವ್ರು ಹೇಳಿದ್ರಂತೆ, ನಾವು ಭಾರವನ್ನು ದೇವ್ರ ಮೇಲೆ ಹಾಕಿದ್ವಿ, ದೇವರು ಭಾರವನ್ನು 4 ಜನದ ಮೇಲೆ ಹಾಕ್ಬಿಟ್ಟ
ಅಂತ ಹೇಳಿದ್ರಂತೆ. ನಾವು ಯಾವ ಜವಾಬ್ದಾರಿಯಿಂದ ಯಾವ ಅಧ್ಯಾಪಕರು, ಯಾವ ಪೋಷಕರು, ಯಾವ ವಿದ್ಯಾರ್ಥಿಗಳು ಜವಾಬ್ದಾರಿನ ದೇವ್ರ ಮೇಲೆ ಹಾಕ್ತಾರೋ ದೇವರು ಖಂಡಿತ ಜವಾಬ್ದಾರಿ ಹೊರಕೊಳ್ಳಲ್ಲ, ನಮಗೆ ಈಗ ತಗೊಂಬಂದು ಹಾಕ್ತಾನೆ. ಆದ್ದರಿಂದ ಜವಾಬ್ದಾರಿಯನ್ನು ಹೊರುವಾಗ ಒಬ್ಬರೇ ಹೊರಕ್ಕಾಗಲ್ಲ. ಅದಕ್ಕೋಸ್ಕರ ಪೋಷಕ ಮಂಡಳಿ, ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು, ಅಧ್ಯಾಪಕರು 4 ಜನ ಸೇರಿ ಈ ಕೆಲಸ ಮಾಡಬೇಕಾಗಿದೆ. ಒಂದು ಕಾರಲ್ಲಿ 4 ಜನನೂ ಹೋಗ್ತಿದ್ದಾಗ ಆ ಕಾರಿನ 4 ಮೂಲೆಯಿಂದ ತಳ್ಳಿದರೆ ಕಾರ್ ಮುಂದಕ್ಕೆ ಹೋಗಲ್ಲ. 4 ಜನ ಸೇರಿದ್ರೆ ಸಾಲದು, ಎಲ್ಲರೂ ಸೇರಿ ಒಂದೇ ದಿಕ್ಕಿಗೆ ಕಾರ್ ತಳ್ಳಬೇಕು, ಆವಾಗ ಕಾರ್ ಮುಂದಕ್ಕೆ ಹೋಗುತ್ತೆ. ಒಂದೇ ದಿಕ್ಕಿಗೆ ತಳ್ಳಿದ್ರೂ ಮುಂದಕ್ಕೆ ಹೋಗಲ್ಲ. ಯಾವಾಗ ಮುಂದಕ್ಕೆ ಹೋಗುತ್ತೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದೆ, ಒಬ್ಬರು ತಳ್ಳುವಾಗ ಇನ್ನೊಬ್ರು ಆ ಕಡೆ ತಿರ್ಕೊಂಡು ನೋಡ್ಕೊಂಡಿರೋ ಹಾಗಿಲ್ಲ, ಎಲ್ಲರೂ ಸೇರಿ ಒಂದೇ ದಿಕ್ಕಿನಲ್ಲಿ ಒಟ್ಟಿಗೇನೆ ತಳ್ಳಬೇಕಾಗುತ್ತೆ. ಈ ವಿದ್ಯುತ್ ಕಂಬ ಎತ್ತುವಾಗ ಹೇಳ್ತಾರಲ್ಲ ಅಬ್ಬಿ ಜರ ಐಸಾ ಅಂತ, ಐಸಾ ಅಂದಾಗ ಎಲ್ಲರೂ ಒಟ್ಟಿಗೆ ಮೇಲಕ್ಕೆ ಎತ್ತಾರಲ್ಲ, ಹಾಗೆ ಕೂಡಿದರೆ ಸಾಲದು, ಸಾಂಗತ್ಯ ಬೇಕು. ಸಾಂಗತ್ಯವಿದ್ದರೆ ಸಾಲದು, ಪರಸ್ಪರ ಅರಿವು ಬೇಕು. ಈ ಅರಿವು ಈ ವಾರ್ಷಿಕೋತ್ಸವದ ಅನಂತರ ಹೆಚ್ಚಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮಗೆ ಮತ್ತು ಈ 75 ವರ್ಷದ ಮುದುಕನನ್ನು ಮಗುವಾಗಿಸಿದ ಈ ಆಡಳಿತ ಮಂಡಳಿ, ನಾನು ಸಾಮಾನ್ಯಕ್ಕೆ ವಾರ್ಷಿಕೋತ್ಸವಗಳಿಗೆ ಬರಲ್ಲ ಅಂತೀನಿ, ಆದರೆ ಕಲ್ಯಾಣ ಅವ್ರು ಬಿಡಲಿಲ್ಲ, ಇಲ್ಲ ನೀವು ಬರಬೇಕು ಅಂತ. ಆ ನನ್ನನ್ನು ಮಗುವಾಗಿಸಿದ ಅವರೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಗಿರೀಶ್ ಹಾಗೂ ಮನು ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಶಾಲೆಯ ಇನ್ನಿಬ್ಬರು ವಾಹನ ಚಾಲಕರು ಇವರಿಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಗಿರೀಶ್ ಹಾಗೂ ಮನು ಅವರಿಗೆ ಧನ್ಯವಾದಗಳು. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕಲ್ಯಾಣ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಮುಂದಿನದಾಗಿ ಈ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಹೇಮರವರು. ಈ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಅತಿಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರುಗು ನೀಡಿದ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಧನ್ಯವಾದಗಳು ಎಲ್ರಿಗೂ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.